ಹಲೋ ನಮಸ್ಕಾರ. ಇವತ್ತು ದಾವಣಗೆರೆಯಲ್ಲಿ ಒಂದು ಹೊಸ ಇತಿಹಾಸವನ್ನ ಬರಲಿಕ್ಕೆ ಹೋಗ್ತಾ ಇದ್ದಾರೆ ಕನ್ನಡ ಚಳವಳಿಯವರು ಒಂದಷ್ಟು. ಯಾಕಂದ್ರೆ ಈ ನವೆಂಬರ್ ಅಲ್ಲಿ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದು ವಿಶೇಷ. ಅದರಲ್ಲೂ 7 ಕಿಲೋಮೀಟರ್ ನಮ್ಮ ಕನ್ನಡದ ಬಾವುಟವನ್ನ ಹಿಡ್ಕೊಂಡು ಸಾಕಷ್ಟು ವಿದ್ಯಾರ್ಥಿಗಳ ಸಂಯುಕ್ತ ಆಶ್ರಯದಲ್ಲಿ ಸುಮಾರು 4,000 ವಿದ್ಯಾರ್ಥಿಗಳು, ಅಂದ್ರೆ ಸಿದ್ಧಗಂಗಾ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಇನ್ನಿತರ ಶಾಲೆ ಕಾಲೇಜು ವಿದ್ಯಾರ್ಥಿಗಳ ಸಂಯುಕ್ತ ಆಶ್ರಯದಲ್ಲಿ 7 ಕಿಲೋಮೀಟರ್ ಬಾವುಟವನ್ನ ಹಿಡ್ಕೊಂಡು ಇವತ್ತು ಕನ್ನಡದ ಬಗ್ಗೆ ಒಂದು ಹೆಮ್ಮೆಯನ್ನ ಮೆರಿತಾ ಇದ್ದಾರೆ. ಬನ್ನಿ ಆ ಒಂದು ಕಂಪ್ಲೀಟ್ ವರದಿಯನ್ನ ಮಾಡೋಕೆ ನಾವು ರೆಡಿ ಇದ್ದೀವಿ. ಯಾವ್ಯಾವ ಸರ್ಕಲ್ ಅಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಈ ಒಂದು ಬಾವುಟವನ್ನ ಇಟ್ಕೊಂಡು ಈ ಒಂದು ಭವ್ಯ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಗಾಡಿ ಓಡಿಸಲಿ ಜೊತೆಗೆ BH ಚನ್ನಬಸಪ್ಪ ಅಂಗಡಿ ಮಾಲೀಕರು ನನ್ನ ಜೊತೆಗಿದ್ದಾರೆ. ಇವತ್ತು ಕೂಡ ಅವ್ರದ್ದು ಬಹಳ ಪ್ರಮುಖವಾಗಿ ಪಾತ್ರವನ್ನು ವಹಿಸಿದ್ದಾರೆ BH ಚನ್ನಬಸಪ್ಪ ಅಂಗಡಿಯ ಮಾಲೀಕರು. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನ್ ಇಷ್ಟು ದೊಡ್ಡ ಲೆವೆಲ್ಗೆ 7 ಕಿಲೋಮೀಟರ್ ಇಂದ ಮಾಡ್ತಾ ಇದ್ರ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಇದು ದಾವಣಗೆರೆ ಕನ್ನಡೋತ್ಸವ ಅಂತ ನಮ್ಮ ಕನ್ನಡ ಸೇವಾ ಸಮಿತಿ ಕಡೆಯಿಂದ ನಡೀತಾ ಇದೆ. ಶಿವರತನ್ ಅಂತ ಇದ್ದಾರೆ ವ್ಯಕ್ತಿ, ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇರೋದು. ಸೊ ನಮ್ಮ ಅಂಗಡಿ BH ಚನ್ನಬಸಪ್ಪ ಅಂಡ್ ಸನ್ಸ್ ಸಂಸ್ಥೆ ಕಡೆಯಿಂದ 7,000 ಮೀಟರ್ದು ಫ್ಲಾಗ್ ಅನ್ನ ನಿರ್ಮಾಣ ಮಾಡಿದೀವಿ, ಧ್ವಜವನ್ನ. ಎಷ್ಟು ದಿವಸ ಆಯ್ತು ಸರ್ ಇದು ಮಾಡ್ಲಿಕ್ಕೆ? ಸರ್, ಇದು ನಿರ್ಮಾಣ ಮಾಡಕ್ಕೆ ಸುಮಾರು ಒಂದು 15-20 ದಿವಸ ಆಗಿದೆ. ಅದ್ ಪಾಸ್ ಮಾಡೋದಕ್ಕೆ ಒಂದು 15-20 ದಿವಸ ಆಯ್ತು. ಅದಾದ್ಮೇಲೆ ಮತ್ತೆ ಹಳದಿ ಕೆಂಪು ಎರಡನ್ನೂ ಸೇರ್ಸೋದಕ್ಕೆ ಇನ್ನೊಂದೊಂದು ವಾರ ಹಿಡಿತು. ಸುಮಾರು ಒಂದು 25 ದಿವಸ ಕೆಲಸ ಎಷ್ಟು ಕೆಲಸ ಮಾಡ್ಯಾರ? ಧ್ವಜ ನಿರ್ಮಾಣ ಮಾಡೋದಕ್ಕೆ ಒಂದು ಸುಮಾರು 25 ದಿವಸ ಸೇರಿದೆ.
ಇವತ್ತು 7 ಕಿಲೋಮೀಟರ್ ನಾವು ವಿಶ್ವ ದಾಖಲೆ ಮಾಡೋ ಅಂತ ಪ್ರಯತ್ನ ಇರೋದು. ಇದಕ್ಕಿಂತ ಮುಂಚೆ ಧ್ವಜ 3 - 3.2 ಕಿಲೋಮೀಟರ್ ಮಾಡಿದ್ರು ಬೆಳಗಾವಿನಲ್ಲಿ. ಸೊ ಈ ಸತಿ ಅದನ್ನ ನಾವು ಬೀಟ್ ಮಾಡಿದ್ವಿ, ಮುರಿದ್ವಿ ಅಂತಂದ್ರೆ ಬಹಳ ಅಂತರದಲ್ಲಿ ಮುರಿಬೇಕು, ಒಂದು ಹೊಸ ದಾಖಲೆನ ಸೃಷ್ಟಿ ಮಾಡ್ಬೇಕು ದಾವಣಗೆರೆಯಲ್ಲಿ ಅಂತ ಹೇಳಿ 7 ಕಿಲೋಮೀಟರ್ ಮಾಡಿದೆ. 7 ಕಿಲೋಮೀಟರ್ನ ಹಿಡ್ಕೊಳ್ಳೋದಕ್ಕೆ ಧ್ವಜನ ಸಾರ್ವಜನಿಕರು, ಎಲ್ಲಾ ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು ಬಂದ್ಬಿಟ್ಟು ಸುಮಾರು 15,000 ಜನ ಇವತ್ತು ಶುಕ್ರವಾರ ಇಲ್ಲಿ ಸೇರಿರೋದು. ಸೊ ನೀವು ನೋಡ್ಬೋದು ಒಂದು ಇತಿಹಾಸವನ್ನ ಬರೀಲಿಕ್ಕೆ ನಮ್ಮ ದಾವಣಗೆರೆ ಕಾರಣೀಭೂತವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವಿದ್ಯಾರ್ಥಿಗಳ ಸಂಯುಕ್ತಾಶ್ರಯದಲ್ಲಿ ಒಂದಷ್ಟು ಸಿದ್ಧಗಂಗಾ ಸಂಸ್ಥೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ವಿವಿಧ ಕಾಲೇಜು ವಿದ್ಯಾರ್ಥಿಗಳ ಸಂಯುಕ್ತಾಶ್ರಯದಲ್ಲಿ ಈ ಒಂದು 7 ಕಿಲೋಮೀಟರ್ ಬಾವುಟವನ್ನು ಇಟ್ಕೊಂಡು ವಿದ್ಯಾರ್ಥಿಗಳು ಸಂಭ್ರಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ನಮ್ಮ BH ಚನ್ನಬಸಪ್ಪ ಅಂಗಡಿಯ ಮಾಲೀಕರ ಮಾತಾಗಿತ್ತು. ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಮತ್ತಷ್ಟು ಈ ಇದಕ್ಕೆ ಸಹಕಾರ ಕೊಟ್ಟಂತ ವ್ಯಕ್ತಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ. ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇತಿಹಾಸದಲ್ಲಿ ಮೊದಲ ಬಾರಿ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟೊಂದು 7 ಕಿಲೋಮೀಟರ್ ಉದ್ದದ ಬಾವುಟವನ್ನ ಇಟ್ಕೊಂಡ್ ಬರೋದು ಸುಮ್ಮನೆ ಅಲ್ಲ. ಅಷ್ಟೊಂದು ವಿದ್ಯಾರ್ಥಿಗಳನ್ನ ಕೂಡಿಸ್ಕೊಂಡು ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಮೊದಲನೇದಾಗಿ ನಮ್ಮ ಈಗಿನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಮ್ಮ ಕನ್ನಡ ಭಾಷೆಯ, ಕನ್ನಡ ಸಂಸ್ಕೃತಿಯ ಹಿರಿಮೆ ಗೊತ್ತಾಗಬೇಕಾಗಿದೆ, ಆ ಜಾಗೃತಿ ಮೂಡಿಸ್ಬೇಕಾಗಿದೆ. ಹಾಗೆ ನಮ್ಮ ದಾವಣಗೆರೆ ಬಗ್ಗೆ ಕೂಡ ಜಾಗೃತಿ ಮೂಡಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಸ್ತಬ್ಧ ಚಿತ್ರಗಳನ್ನ ತಯಾರಿ ಮಾಡಿದೀವಿ. ಆಮೇಲೆ ವಿದ್ಯಾರ್ಥಿಗಳೇನು ಬಾವುಟ ಹಿಡಿಯುವಂತ ಒಂದು ಮಾರ್ಗದಲ್ಲಿ ಈ ಸ್ತಬ್ಧ ಚಿತ್ರಗಳು ಮತ್ತೆ ಜಾನಪದ ಕಲಾ ತಂಡಗಳನ್ನ ಕೂಡ ನಾವು ಅವ್ರಿಗೆ ಪ್ರದರ್ಶನ ಮಾಡ್ತಾ ಇದೀವಿ. ಬಾವುಟ ಹಿಡಿಯೋದ್ರಲ್ಲಿ ಅದರ ಹಿರಿಮೆ ಏನು ಅಂತಂದೇಳಿ ನಾವು ತೋರಿಸ್ಬೇಕು ಅಂತಂದೇಳಿ ನಮ್ಮ ಕನ್ನಡದ ಬಾವುಟ ಮೊದಲನೇದಾಗಿ ಮಾ ರಾಮಮೂರ್ತಿ ಅವರಿಗೆ ನೆನ್ಸ್ಕೋಬೇಕು. ಅಪ್ಪಟ ಕನ್ನಡಾಭಿಮಾನಿ, ಕನ್ನಡ ಚಳವಳಿಗಾರರು. ಅವರು ಕನ್ನಡ ಪಕ್ಷ ಕಟ್ಟುವಾಗ ಹಳದಿ ಕೆಂಪು ಅನ್ನೋ ಒಂದು ಬಣ್ಣನ ನಮೂದಿಸಿ ಬಾವುಟನ ನಿರ್ಮಿಸಿದ್ರು. ನಮ್ಮ ಒಂದು 7 ಮಹಾದ್ವಾರಗಳಲ್ಲಿ ಒಂದು ಮಹಾದ್ವಾರ ಕೂಡ ಅವ್ರ ಹೆಸರಲ್ಲಿ ನಾವು ನಮೂದಿಸಿದೀವಿ. ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನ ಹೋರಾಟಗಾರರು ಇದಕ್ಕೆ ಬಲಿದಾನ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಭಾಷೆ ಮತ್ತೆ ನಮ್ಮ ಗಡಿ ಭಾಗ ಹಾಗೂ ನೀರಿನ ವ್ಯವಸ್ಥೆಗಳಲ್ಲಿ ಎಲ್ಲಾದ್ರಲ್ಲೂ ಹೋರಾಟ ಮಾಡ್ತಕ್ಕಂಥ ಚಳವಳಿಗಾರರಿಗೆ ನೆನಪಿಸ್ಕೊಳ್ಳೋಂತ ಕೆಲಸ ಮಾಡಬೇಕು. ಒಳ್ಳೆ ಪ್ರಯತ್ನ ಅಂದ್ರೆ ಬೆಳಗಾವಲ್ಲಿ 3 ಕಿಲೋಮೀಟರ್ ಮಾಡಿದ್ರು, ನೀವ್ ಯಾಕೆ ಇಷ್ಟು 7 ಕಿಲೋಮೀಟರ್ ಮಾಡಿದ್ರು? ಅದ್ರ ಬಗ್ಗೆ ಏನ್ ಹೇಳಕ್ಕೆ ಹೇಳಿದ್ವಲ್ಲ, ಈಗ ದಾವಣಗೆರೆಯಲ್ಲಿ ಇದೇ ಮೊದಲನೇದಾಗಿ ವಿಶ್ವ ದಾಖಲೆ ಮಾಡ್ತಾ ಇರೋದು. ಈ ಮುಂದೆ ವಿಶ್ವ ದಾಖಲೆ ಬೇರೆ ಯಾವ ಪ್ರಯತ್ನದಲ್ಲೂ ಆಗಿರ್ಲಿಲ್ಲ. ಕನ್ನಡದ ವಿಷಯದಲ್ಲಿ ವಿಶ್ವ ದಾಖಲೆ ಆಗ್ಬೇಕು ಅಂತ ಅಂದಾಗ ಈ ಮುಂಚೆ ಯಾರು ವಿಶ್ವದಲ್ಲಿ ಅತಿ ದೊಡ್ಡದಾದ ಬಾವುಟ ತಯಾರಿಸಿದಾರಂತ ನಾವು ಸಾಕಷ್ಟು ವಿಚಾರ ಮಾಡಿದ್ವಿ. ನನ್ನ ಆತ್ಮೀಯ ಸ್ನೇಹಿತರು, ಸಹೋದರ ಸಮಾನರಾದಂತ ಮೃಣಾಲ್ ಬಂಕಾಪುರ್ ಅವರು, BH ಚನ್ನಬಸಪ್ಪ ಮುಖ್ಯಸ್ಥರವರು, ಅವರು ನಾವು ಇದ್ರ ಬಗ್ಗೆ ಸರಿ ಸುಮಾರು 1 ವರ್ಷದಿಂದ ಚರ್ಚೆ ಮಾಡಿದ್ವಿ. ಸಹಕಾರ ಕೊಟ್ಟಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ನ ಬಾಯಲ್ಲಿ ಮಾತೇ ಇಲ್ಲ. ಯಾಕಂತಂದ್ರೆ ಮೊದಲನೇದಾಗಿ ನಮ್ಮ BS ಚನ್ನಬಸಪ್ಪ ಸಂಸ್ಥೆಯವರು, ನಮ್ಮ ಮೃಣಾಲ್ ಅವರು ನಮ್ಮ ಈ ಒಂದು ಕನಸಿಗೆ ಸಹಕಾರ ನೀಡೋದಕ್ಕೆ ಕೈ ಜೋಡಿಸಿದ್ರು. ಅಲ್ಲಿಂದ ಎಲ್ಲ ಪ್ರಾರಂಭ ಆಯ್ತು.
ಬಾವುಟ ಯಾವಾಗ ತಯಾರಿಸೋಕೆ ಪ್ರಾರಂಭ ಮಾಡಿದ್ವಿ, ಒಂದೊಂದೇ ಸಹಕಾರಗಳು ಜೋಡಣೆ ಆಗ್ತಾ ಹೋಯ್ತು. ನಮ್ಮ ಅನುದಾನ ರಹಿತ ಶಾಲಾ ಕಾಲೇಜು ಸಂಘಗಳ ಇಬ್ರು ಅಧ್ಯಕ್ಷಗಳು, ಕಾರ್ಯದರ್ಶಿಗಳು ಇದಕ್ಕೆ ಕೈ ಜೋಡಿಸಿ, ವಿಶೇಷವಾಗಿ ನಮ್ಮ ಮೆರವಣಿಗೆ ಸಮಿತಿ ಮುಖ್ಯಸ್ಥರಾದಂತ ನಮ್ಮ ಸಿದ್ಧಗಂಗಾ ಶಾಲೆಯ ಮುಖ್ಯಸ್ಥರು ನಮ್ಮ ಹೇಮಂತ್ ಅವರು, ನಮ್ಮ ಶಿವಣ್ಣ ಅಂತ ಏನ್ ಕರಿತೀವಿ ಪ್ರೀತಿಯಿಂದ, ಅವರು ವಿಶೇಷವಾಗಿ ಇದಕ್ಕೆ ಗಮನ ಹರಿಸಿ ಈ 14-15 ಸಾವಿರ ವಿದ್ಯಾರ್ಥಿಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಈಗಲೂ ನೀವು ನೋಡ್ಬೋದು. ಅವರು ಒಂದು ಅತ್ಯುನ್ನತ ಶಾಲಾ ಮುಖ್ಯಸ್ಥರು, ಅವರು ಸಣ್ಣ ನಮ್ಮ ಯುವಕರ ತರ ಅವರು ಎಲ್ಲಾ ಕಡೆ ಅಡ್ಡಾಡಿ ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಫೈನಲಿ ಒಟ್ಟು ನಮ್ಮ ಕನ್ನಡ ಅಭಿಮಾನಿಗಳಿಗೆ ಶಿವರತ್ನ ಏನ್ ಹೇಳಕ್ ಇಷ್ಟಪಡ್ತಾರೆ? ಇದು ಪ್ರಾರಂಭ. ಇಲ್ಲಿಂದ ಇತಿಹಾಸಗಳು ಇನ್ನೂ ಮೂಡಬೇಕು. ನಾವಿಷ್ಟು ಜನ ಸೇರಿ ಇಲ್ಲಿ ಕಾರ್ಯಕ್ರಮ ಮಾಡಿದೀವಿ, ಇದು ದಾವಣಗೆರೆಯಲ್ಲಿ ಮಾಡಿದೀವಿ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಈ ರೀತಿ ಇತಿಹಾಸದ ಕಾರ್ಯಕ್ರಮಗಳಾಗಬೇಕು. ಇತಿಹಾಸ ಪುಟಗಳಲ್ಲಿ ಕನ್ನಡದ ಹೆಸರೇ ಜಾಸ್ತಿ ಇರಬೇಕು, ಕನ್ನಡಿಗರ ಹೆಸರೇ ಜಾಸ್ತಿ ಇರಬೇಕು. ನಮ್ಮ ಕರ್ನಾಟಕದ ಹಿರಿಮೆ ಏನಂತ ಹೇಳಿ ಇಡೀ ವಿಶ್ವಕ್ಕೆ ತಿಳಿಬೇಕು. ಸೊ ಇದು ನಮ್ಮ ಶಿವರತ್ನ ಅವರ ಮಾತಾಗಿತ್ತು. ಇದಕ್ಕೆ ಒಂದೇ ಒಂದು ಆಡ್ ಸೇರಿಸ್ಬೇಕು. ಸರ್, ಹೇಳಿ. ಈ ಇಡೀ ಕಾರ್ಯಕ್ರಮಕ್ಕೆ ಮೂಲ ಕಾರಣ ಇದು ಶುರುವಾಗಿದ್ದೇ ಶಿವರತನ್ ಕಡೆಯಿಂದ. ಇವರು ನಮ್ಮ ದಾವಣಗೆರೆ ಕನ್ನಡೋತ್ಸವಕ್ಕೆ ದಾವಣಗೆರೆದ ರತ್ನ ಅಂತ ಹೇಳ್ಬೋದು. ಶಿವರತ್ನ ನಮ್ಮ ದಾವಣಗೆರೆ ರತ್ನ ಅಂತ ಹೇಳ್ಬಹುದು ಅಂತ ಕೂಡ ನಮ್ಮ BH ಚನ್ನಬಸಪ್ಪ ಅಂಗಡಿಯ ಮಾಲೀಕರು ಕೂಡ ಹೇಳ್ತಾರೆ. ಬನ್ನಿ, ಇನ್ನಷ್ಟು ವಿದ್ಯಾರ್ಥಿಗಳು ಮತ್ತಷ್ಟು ಯುವಕರು ಏನೆಲ್ಲ ಹೇಳ್ತಾರೆ ಕೇಳೋಣ.
ಕರ್ನಾಟಕ ಕನ್ನಡ ಚಳವಳಿ ಕೇಂದ್ರ ಸಮಿತಿ ವತಿಯಿಂದ ಇವತ್ತು 7 ಕಿಲೋಮೀಟರ್ ಒಂದು ಉದ್ದನೆಯ ಬಾವುಟವನ್ನ ಹಿಡಿದು ವಿದ್ಯಾರ್ಥಿಗಳು ರಸ್ತೆಯ ಮೂಲಕ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಆ ಒಂದು ಕನ್ನಡದ ಹಬ್ಬವನ್ನ ನಮ್ಮ ನಗರದ ಎಲ್ಲೆಡೆ ಆಚರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಉತ್ಸುಕತೆಯಿಂದ ಎಲ್ಲ ವಿವಿಧ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಪ್ರೈವೇಟ್ ಸಂಸ್ಥೆಗಳು ಕೂಡ ಕೈ ಜೋಡಿಸಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.